ಒಂದು ತಿಂಗಳ ಕಾಲ ಮುಸ್ಲಿಮರು ಉಪವಾಸ ವ್ರತ ಆಚರಿಸುತ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರ ಬಿಟ್ಟು ಉಪವಾಸ ವ್ರತ ಆಚರಿಸುತ್ತಾರೆ. ಉಪವಾಸ ಮಾತ್ರವಲ್ಲದೆ ದಾನ, ನಮಾಜ್, ಕುರಾನ್ ಪಠಾಣ್, ತರಾವೀಹ್ ಮಾಡುವ ಮೂಲಕ ದೇವರನ್ನ ಸ್ಮೃತಿಸಲಾಗುತ್ತದೆ ಎಂದು ಜೇವರ್ಗಿ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ರಾಘು ಹವಲ್ದಾರ್ ಹೇಳಿದರು. ಪಟ್ಟಣದ ಕ್ರೀಡಾಂಗಣದಲ್ಲಿ ಜೇವರ್ಗಿ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ರಂಜಾನ್ ಪ್ರಯುಕ್ತ ಹಮ್ಮಿಕೊಂಡಿದ್ದ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಚರಣೆಯ ನಂಬಿಕೆಯಂತೆ ಅಲ್ಲಾಹ್ನೊಂದಿಗಿನ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಉಪವಾಸ ಎಂಬುದು ಆತ್ಮಸ್ಥೈರ್ಯ ಹೆಚ್ಚಿಸಲು, ಹಸುವಿನ ಮಹತ್ವ ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತಾರೆ ಎಂದರು. ನಂತರ ಖಜಾಂಚಿಯಾದ ಈರಣ್ಣ ಮಾಲಿ ಪಾಟೀಲ್ ಮಾತನಾಡುತ್ತಾ, ತಿಂಗಳ ಪ್ರತಿಯೊಂದು ದಿನ ಮುಸ್ಲಿಮರು ಈ ಹಬ್ಬದ ಆಚರಣೆ ಮೂಲಕ ಅಲ್ಲಾಹ್ನಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತಾರೆ. ಪ್ರಾರ್ಥನೆ, ಕುರಾನ್ ಪಠಾಣ್ ಮತ್ತು ದಾನ ಧರ್ಮದಲ್ಲಿ ತೊಡಗುವುದು ಮಾತ್ರವಲ್ಲದೆ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಮ್ಮ ಒಡನಾಟವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಕುಟುಂಬ ಸದಸ್ಯರೊಂದಿಗೆ ಸೇವಿಸುವ ಆಹಾರ ವೇಳೆ ಹಾಗೂ ಸೂರ್ಯಾಸ್ತದ ವೇಳೆ ಉಪವಾಸ ಮುರಿಯುವ ವೇಳೆ, ಉಪವಾಸದ ಪ್ರಮುಖ ಸಮಯ ಇಫ್ತಿಯಾರ್ ವೇಳೆಯಲ್ಲಿ ಎಲ್ಲರೂ ಒಂದೇ ಕಡೆ ಸೇರಿ ಮಸೀದಿಗಳಲ್ಲಿ, ಕೆಲವರು ಮನೆಗಳಲ್ಲಿ ಸೇರಿ ಖರ್ಜೂರ, ಬಾಳೆಹಣ್ಣು, ಕಲ್ಲಂಗಡಿ ಸೇರಿದಂತೆ ಎಲ್ಲಾ ಬಗೆಯ ಹಣ್ಣು ಹಂಪಲು ತಂದು ಒಂದೆಡೆ ಸೇರಿಸಿ ಸಾಮೂಹಿಕವಾಗಿ ಸೇವಿಸುವ ಮೂಲಕ ಉಪವಾಸ ವ್ರತ ಮುಗಿಸುತ್ತಾರೆ. ಈ ಮೂಲಕ ಬಡವ, ಶ್ರೀಮಂತ, ಉನ್ನತ, ಕನಿಷ್ಠ ಎಂಬ ಭೇದ ಭಾವ ಮರೆತು ಮಾನವೀಯತೆ ಮೆರೆಯುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾರೆ ಎಂದರು. ಇವತ್ತು ನಮ್ಮ ಜೇವರ್ಗಿ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ನಮ್ಮ ಜೇವರ್ಗಿಯ ಎಲ್ಲ ಸಮಸ್ತ ಮುಸ್ಲಿಂ ಕ್ರೀಡಾಪಟುಗಳಿಗೆ ಒಂದು ರಂಜಾನ್ ಪ್ರಯುಕ್ತವಾಗಿ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಇಫ್ತಿಯಾರ್ ಕೂಟಕ್ಕೆ ಇಂದು ಎಲ್ಲ ನಮ್ಮ ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ, ಖೋ ಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್ ಎಲ್ಲ ಸಮಸ್ತ ನಮ್ಮ ಮುಸ್ಲಿಂ ಕ್ರೀಡಾಪಟುಗಳು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಬಂದಿದ್ದಕ್ಕಾಗಿ ಅವ್ರಿಗೆಲ್ಲರಿಗೂ ನಮ್ಮ ಜೇವರ್ಗಿ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೆ. ಈ ಸಂದರ್ಭದಲ್ಲಿ ಜೇವರ್ಗಿ ಪೊಲೀಸ್ ಠಾಣೆಯ ಸಿಪಿಐ ನದಾಬ್ ಸರ್, ವ್ಯವಸ್ಥಾಪಕರಾದ ಈರಣ್ಣ ಹರವಾಳ್, ಸಂಗಮೇಶ್ ಕೊಂಬಿನ್, ಗುರುರಾಜ್ ಪಾಟೀಲ್, ಗಂಗಾಧರ್, ಡಾಕ್ಟರ್ ಪ್ರವೀಣ್, ತಸ್ಲೀಂ ಸರ್, ಶಿವು ಕಲ್ಲಾ, ಗುರು ಔರಾದ್, ರಮೇಶ್ ಪತ್ತಾರ್, ವಿಠಲ್ ಅಂದೋಲಾ, ರುದ್ರಗೌಡ ಮಾಲಿ ಪಾಟೀಲ್, ರಾಜಶೇಖರ್ ಜೈನಾಪುರ್, ಅನಿಲ್ ಹಾಲ್ಕಾಯಿ, ಮೆಹಬೂಬ್ ಅಬ್ದುಲ್ ಕಹೀಂ, ಮುಸ್ತಫಾ, ಅಲ್ತಾಫ್, ರಹಿಮುದ್ದೀನ್, ಮೋಹಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭೀಮದ ನ್ಯೂಸ್, ಜೇವರ್ಗಿ.